ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಾಗಿ ಮಾಡಲು ನಿಮ್ಮೆಲ್ಲರ ಒಂದು ಸಹಕಾರ ತುಂಬಾ ಮುಖ್ಯವಾಗಿದೆ. ಅದೇ ರೀತಿ ಸಹಕಾರ ಕೊಟ್ಟಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಅಂಬೇಡ್ಕರ್ ಅವರು ದ ಸಿಂಬಲ್ ಆಫ್ ನಾಲೆಡ್ಜ್, ಜ್ಞಾನಕ್ಕೆ ಒಂದು ಚಿಹ್ನೆ BR ಅಂಬೇಡ್ಕರ್ ಅವರು. ಉಳಿದಿರುವಂತ ಇನ್ನೊಬ್ಬ ಸೂರ್ಯ ಏನಾದ್ರು ಇದ್ರೆ ಅವರೇ BR ಅಂಬೇಡ್ಕರ್ ಅವರು ಅಂತ ಹೇಳೋದು. ಆದ್ಮೇಲೆ ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಒಂದು ಭಾರತದ ಒಂದು ಸಂವಿಧಾನವನ್ನು ರಚಿಸುವಂತ ಸಂದರ್ಭದಲ್ಲಿ ಕುಟುಂಬವನ್ನ ಬಿಟ್ಟರು, ಹೆಂಡತಿ ಮಕ್ಕಳನ್ನ ಬಿಟ್ಟರು, ದೇಶ ವಿದೇಶಗಳಿಗೆ ಹೋದ್ರು, ಅಲ್ಲಿನ ಸಂವಿಧಾನಗಳನ್ನ ಪರಿಚಯಿಸಿಕೊಂಡ್ರು. ತಮ್ಮ ಕಠಿಣ ಪರಿಶ್ರಮದಿಂದ ಒಂದು ಅದ್ಭುತವಾದಂತ ಒಂದು ಸಂವಿಧಾನವನ್ನು ಈ ದೇಶದಲ್ಲಿ ಕೊಟ್ರು. ನಾನು ತಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು ಒಂದೇ, ಅವರು ಒಂದು ಮಾತು ಹೇಳಿದ್ರು, ನಾನು ಒಂದು ವೇಳೆ ಬದುಕಿದ್ದಾಗ ನಾನು ಬರೆದಂತ ಸಂವಿಧಾನಕ್ಕೆ ಯಾರೇ ಅಪಮಾನ ಮಾಡಿದ್ರೆ ಮೊಟ್ಟ ಮೊದಲಾಗಿ ಆ ಸಂವಿಧಾನವನ್ನು ಸುಡುವಂತ ಮೊದಲನೇ ವ್ಯಕ್ತಿ ನಾನು ಅಂತ ಹೇಳಿದ್ರು. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಸಂವಿಧಾನವನ್ನು ಕೊಟ್ರು. ಇವತ್ತು ನಿರಾಳವಾಗಿ ಬದುಕ್ತಾ ಇದ್ದೀವಿ, ನಿರಾಳವಾಗಿ ಓಡಾಡ್ತಾ ಇದ್ದೀವಿ. ನಮಗೆ ಉದ್ಯೋಗಗಳ ಅವಕಾಶಗಳು ಸಿಗ್ತಾ ಇದೆ, ನಮಗೆ ಬದುಕಲಿಕ್ಕೆ ಏನೋ ಒಂದು ಆಸನಗಳು ಸಿಗ್ತಾ ಇದೆ. ಇವೆಲ್ಲವೂ ಕೂಡ ನೀವು ನಿರಾಳವಾಗಿ ಒಂದು ಸಾಮರಸ್ಯಕರವಾದಂತ ಒಂದು ಬದುಕನ್ನು ಇವತ್ತು ಈ ದೇಶದಲ್ಲಿ ಕಂಡುಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರು ಕೊಟ್ಟಂತ ಒಂದು ಸಂವಿಧಾನ. ಆ ಸಂವಿಧಾನ ಅಡಿಯಲ್ಲಿ ಭಾರತೀಯರಾದಂತ ನಾವು ನಮ್ಮ ಒಳ್ಳೆಯ ಸುಂದರ ಬದುಕನ್ನು ಕಟ್ಕೊಂಡು ನಾವು ಇವತ್ತು ಬಹಳ ಸಂತೋಷವಾಗಿ ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ಆ ಒಂದು ಕೀರ್ತಿ BR ಅಂಬೇಡ್ಕರ್ ಅವ್ರಿಗೆ ಸಲ್ಲಬೇಕಾಗ್ತದೆ. ಆದ್ಮೇಲೆ ಅಂಬೇಡ್ಕರ್ ನಮ್ಮ ಮುಂದಿಲ್ಲ, ಅವರು ನಮ್ಮನ್ನ ಅಗಡೆ 135 ವರ್ಷಗಳಾಯ್ತು. ಆದ್ರೆ ಅವರು ಕೊಟ್ಟಂತ ಸಂದೇಶಗಳು, ಅವರು ಬಿಟ್ಟು ಹೋದಂತ ಮಾರ್ಗದರ್ಶನಗಳು, ಈ ದೇಶಕ್ಕೆ ಕೊಟ್ಟಂತ ಒಂದು ಕೊಡುಗೆ ಇವತ್ತು ಜನರ ಒಂದು ಮನದಾಳದಲ್ಲಿ ಇವತ್ತು ಇದೆ. ಇವತ್ತು ಜನ ಅದನ್ನು ಮೆಲುಕಾಗ್ತಾ ಇದ್ದಾರೆ. ಇಡೀ ಭಾರತ ಅಲ್ಲ, ಇಡೀ ವಿಶ್ವ ಅವರನ್ನು ಕೊಂಡಾಡ್ತಾ ಇದೆ. ಮಹಾನ್ ಮೇಧಾವಿ, ಮಹಾಜ್ಞಾನಿ ಅವರು. ಸೊ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾವು ಕಳೆದುಕೊಂಡು 135 ವರ್ಷಗಳಾಯ್ತು. ಆದ್ರೂ ಕೂಡ ಅಂಬೇಡ್ಕರ್ ನಮ್ಮ ಮುಂದೆ ಇಲ್ದಿದ್ರು ಕೂಡ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ಅವರ ಆದರ್ಶಗಳನ್ನ ಪಾಲಿಸೋಣ, ಅವರ ಚಿಂತನೆಗಳನ್ನ ಮೈಗೂಡಿಸ್ಕೊಳ್ಳೋಣ. ನಾನೂ ಬದುಕಬೇಕು, ನನ್ನ ಜೊತೆ ಇನ್ನೊಬ್ರು ಬದುಕಬೇಕಂತಕ್ಕಂಥ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಂಡು ಒಂದು ಭವ್ಯವಾದಂತ ಒಂದು ಭಾರತವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ಹೇಳಿ, ಯಾವತ್ತೂ ನಮ್ಮ BR ಅಂಬೇಡ್ಕರ್ ಒಂದು ಭಾವನೆಗಳು, ಅವರ ಚಿಂತನೆಗಳು ಅಜರಾಮರ, ಅದಕ್ಕೆ ಸಾವೇ ಇಲ್ಲ. ಸೋಮೇಶ್ ಸಾಹೇಬ್ರೆ ಮತ್ತು ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ರಮೇಶ್ ಸಾಹೇಬ್ರೆ ಮತ್ತು ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರಾದ ಸುನೀಲ್ ಅವರೇ, ನಾರಾಯಣ ಸ್ವಾಮಿ ಅವರೇ ಮತ್ತು BN ನಾರಾಯಣ ಸ್ವಾಮಿ ಅವರೇ, ಶ್ರೀನಾಥ್ ಅವರೇ, ಆತ್ಮೀಯ ನೌಕರ ಬಂದರೆ, ಇಷ್ಟೊತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಸಾರು ಮತ್ತು ಸೋಮೇಶ್ ಸಾರು ಆ ಅಂಬೇಡ್ಕರ್ ಬಗ್ಗೆ ವಿಸ್ತೃತವಾಗಿ, ಅಂದ್ರೆ ಅವರು ಹುಟ್ಟಿದಾಗಿಂದ ಹಿಡಿದು ಕೊನೆ ತನಕವರೆಗೂ ಏನು ಸಾಧನೆ ಮಾಡಿದ್ದಾರೆ, ಎಷ್ಟೆಷ್ಟು ಅವಮಾನ ಅನುಭವಿಸಿದ್ದಾರೆ, ಎಲ್ಲೆಲ್ಲಿ ಯಾವ ನಮ್ಮ ಹಿಂದುಳಿದ ವರ್ಗ ಇರ್ಬೋದು, ದಲಿತ ಇರ್ಬೋದು, ಈ ಒಂದು ಎಲ್ಲೆಲ್ಲಿ ಎಡವಿದ್ದಾರೆ ಅವ್ರಿಗೆಲ್ಲ ಎಲ್ಲೆಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಷಯನು ಕಾನೂನು ಮುಖಾಂತರನೇ ಅರಿದು ಅದನ್ನ ನಮ್ಮ ಸಂವಿಧಾನ ಮೂಲಕ ಎಲ್ರಿಗೂ ಅನುಕೂಲವಾಗುವಂತೆ ಮಾಡಿಕೊಟ್ಟಿದ್ದಾರೆ. ಅವರ ಎಷ್ಟೇ ಆದ್ರೂ ಕೂಡ ಸಂಘರ್ಷಕ್ಕೆ, ಎಷ್ಟೇ ಅವಮಾನ ಆದ್ರೂ ಕೂಡ ಅಂಬೇಡ್ಕರ್ ಎಲ್ಲೂ ಕೂಡ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರದ್ದು ಏನಿದ್ರು ಕೆಲಸ ಕಾರ್ಯ. ಅದಕ್ಕೆ ಹೇಳೋದು, ಮನುಷ್ಯನು ಹುಟ್ಟುವಾಗ ಹೆಸರಿರಲ್ಲ, ಉಸಿರು ಮಾತ್ರ ಇರುತ್ತೆ. ಹುಟ್ಟುವಾಗ ಉಸಿರು ಮಾತ್ರ ಇರುತ್ತೆ, ಹೆಸರಿರಲ್ಲ. ಸಾಯುವಾಗ ಹೆಸರಿರುತ್ತೆ, ಉಸಿರಿರಲ್ಲ ಅನ್ನೋದು. ಅದಕ್ಕೆ ಆ ಹೆಸರು ಚಿರಕಾಲ ಇರುತ್ತೆ ಅನ್ನೋದಕ್ಕೆ ಇದೊಂದೇ ಒಂದು ಅಂಬೇಡ್ಕರ್ ಸಾಕ್ಷಿ. ಆತ್ಮೀಯ ನೌಕರ ಬಂದರೆ, ಮಾನವೀಯತೆಯನ್ನು ಬಿಟ್ಟು ಅಂಬೇಡ್ಕರ್ ಎಲ್ಲೂ ಒಂದು ಕಡೆ ಕೂಡ ಬೇರೆ ಕಡೆ ವಾಳ್ದವರಲ್ಲ. ಓನ್ಲಿ ಅವರ ಉದ್ದೇಶ ಮಾನವೀಯತೆಯ ದೃಷ್ಟಿ, ಮಾನವನಿಗೆ ಏನೇನಾಗಬೇಕು, ಮಾನವ ಎಲ್ಲಿ ಕೆಳಗಡೆ ಇದ್ದಾನೆ, ಅವನಿಗೆ ಏನು ಅನುಕೂಲ ಆಗ್ಬೇಕು ಅನ್ನೋದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಸಂವಿಧಾನವನ್ನು ಬರೆದಿದ್ದಾರೆ. ಇಲ್ಲಿಂದವರೆಗೂ ನಾವು ಏನು ಅವ್ರನ್ನ ಹೊಗಳ್ತೀವಿ ತೆಗಳ್ತೀವಿ ಅಂತಲ್ಲ, ನಾವು ಅವ್ರನ್ನ ತಗೊಳ್ಬೇಕು ಹೊಗಳಿಬೇಕು ಅಂದ್ರೆ ಅವ್ರ ಆದರ್ಶಗಳನ್ನ ನಾವು ಪಾಲನೆ ಮಾಡಿದಾಗ ಮಾತ್ರ ಅವ್ರಿಗೆ ಬೆಲೆ ಕೊಡ್ದಂಗಾಗತ್ತೆ, ಅವ್ರ ಕಾನೂನಿಗೆ ಬೆಲೆ ಕೊಟ್ಟಂಗಾಗತ್ತೆ. ಅದು ಬಿಟ್ಟು ನಾವ್ ಏನೇನೋ ಮಾಡಿ ಬೇರೆ ಮಾಡಿ ಇಲ್ಲಿ ಬಂದು ಪೂರ್ಣ ಹೂನಾರ ಹಾಕಿದ್ರಾಗಲ್ಲ. ಅವ್ರ ಆದರ್ಶಗಳು ನಾವು ಮೈಗೂಡಿಸ್ಕೋಬೇಕು.
ನಾವು ಅವ್ರ ತತ್ವಗಳನ್ನ ಪಾಲನೆ ಮಾಡಿದಾಗ ಮಾತ್ರ ನಾವು ಅಂಬೇಡ್ಕರ್ಗೆ ನಾವು ಜಯಂತಿ ಮಾಡ್ದಂಗಾಗುತ್ತೆ, ಅವ್ರ ಗೌರವ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಸಮಯಾವಕಾಶ ಕಡಿಮೆ ಇರೋದ್ರಿಂದ ನಮ್ಮ AW ಅವ್ರು ಮಾತಾಡ್ಬೇಕು. ಅದಕ್ಕೋಸ್ಕರ ಈ ಒಂದು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. దేశ విదేశాలు విజ్ఞానం చదివిన దేశ విదేశాలు విజ్ఞానం చదివిన భారత రాజ్యాంగాన్ని బలబాట రాసిన బాబా